ರಣಭೂಮಿಯು ನಿನ್ನೊಡನೆ ಯುದ್ಧ ಮಾಡುವ ಆ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ನೋಡು ವೀರ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ವೀರ ಯೋಧರನ್ನು ನನಗೊಂದು ಸಾರಿ ತೋರಿಸು ವಾಸುದೇವ. ನಿನ್ನ ಇಷ್ಟದಂತೆ ಆಗಲಿ ಅರ್ಜುನ. ವಂದಿಸುವೆನು ಭೀಷ್ಮ ಗುರು ಜನಕನಿಗೆ, ಗುರು ಪಿತಾಮಿತ್ರರಿಗೆ ವಂದಿಸುವೆನು ದೇವ.
ಆಜ್ಞೆ ಮಾಧವ. ಭೀಷ್ಮ ಕುರು ಪಿತಾಮಹರಿಗೆ ವಂದಿಸುವೆ. ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ನೋಡು ಅರ್ಜುನ, ಕೌರವರ ಚದುರಂಗ ಬಲ ಸೈನ್ಯ ಸಮೇತವಾದ ಕುರು ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಜ್ವಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಅರ್ಜುನ, ಇದೋ ಇತ್ತ ನೋಡು, ದುರ್ಯೋಧನನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವರೂಢನಾಗಿ ಸೈನ್ಯ ರಚನೆಯನ್ನು ಪರಿಶೀಲಿಸುತ್ತಿರುವುದು. ಅದು ಅತ್ತ ನೋಡು, ಭೀಷ್ಮನ ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಅರ್ಜುನ. ಅರ್ಜುನ, ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸುವನಾಗು. ವಂದಿಸುವೆನು ಭೀಷ್ಮ. ಕೈಕಾಲುಗಳು ನಡುಗುತ್ತಿವೆ ಕೃಷ್ಣ. ಗಾಂಡೀವವು ಜಾರುತ್ತಿದೆ, ಅಂಗಾಂಗಗಳು ವಿಚಲಿಸುತ್ತಿವೆ. ನನ್ನಿಂದಾಗದು ಕೃಷ್ಣ. ನಾನೇ ಜ್ಞಾತಿ ಒದಗೆ ನಾನೇ ಜ್ಞಾತಿ ಒದಗೆ ಗುರು ಹಿಂಸೆಯನ್ನು ನೋಡಲಾರೆ ತಿರುಗಿಸುರತವ ವಾಸುದೇವ. ಪರಮಾತ್ಮ, ಏನು ಹೇಳಲಿ ಕೃಷ್ಣ? ಅಂಗ ಪ್ರತಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು, ನಾಲಿಗೆಯು ಒಣಗುತ್ತಿರುವುದು. ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಪರಮಾತ್ಮ. ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರಲ್ಲೆಷ್ಟು ಜನರದ ಮನೆಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿದೆ ಎಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದಾಗಿ ಇವರನ್ನು ಓದಿಸಲು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಅರ್ಜುನ, ಇದೇ ಪರಮಾತ್ಮ, ಈ ವಿಷ ಸಮರದಲ್ಲಿ ಇಂಥ ಕಶ್ಮಲ ಭಾವವು ಹೇಗೆ ಹುಟ್ಟಿತು ಅರ್ಜುನ? ಅರ್ಜುನ, ಜಾಗೃತವಾಗಿ ಯುದ್ಧಕ್ಕೆ ರೆಡಿಯಾಗು. ಯುದ್ಧಕ್ಕೆ ಸಿದ್ಧನಾಗ. ಜನಾರ್ದನ ಹರೇ ಕೃಷ್ಣ, ಬೇಡರಿ ಶರಣ ನಮಗೆ, ಬೇಡರಿ ಶರಣ.
ವಾಸುದೇವ, ಕುರು ಸೈನ್ಯದ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮನು ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಮಹಾಗುರು. ಪೂಜ್ಯಾತ್ಮರಾದ ಇವರ ಮೇಲೆ ಬಾಣವನ್ನು ತೊಡುವುದೆಲ್ಲಿ? ಗುರುವನೆಯಿಂದ ಲಭಿಸಿದ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶಪಡಿಸಲು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಸ್ವಜನವದೆಯು ನನಗೆ ಸಮ್ಮತವಲ್ಲ ಪರಮಾತ್ಮ. ಅರ್ಜುನ, ಯಾರು ಯಾರನ್ನು ವಧಿಸುವುದು ಅರ್ಜುನ? ಅಡುವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಾಡಿ ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಕೂಡ ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶವೇ ವಿನಃ ಅವಿನಾಶಿಯಾದ ಆತ್ಮನ ಅವಸಾನವಲ್ಲ ಅರ್ಜುನ. ಭೀಷ್ಮ, ದ್ರೋಣರು, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ವೃತ್ತಗಳ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು ಅರ್ಜುನ. ಅವಶ್ಯಕವಾಗಿ ಆಗಬೇಕಾಗಿರುವುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು ಪಾರ್ಥ? ಯುದ್ಧವು ಕ್ಷತ್ರಿಯನ ಧರ್ಮ. ಆ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಅರ್ಜುನ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಧರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ತೋರಿಸು ವಾಸುದೇವ. ಅದು ಅಲ್ಲದೆ ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ನೋಡುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ವಾಸುದೇವ. ಅರ್ಜುನ, ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲ ರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳಿಗೆ ಶಕ್ತಿಯನ್ನು ತುಂಬುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು ಅರ್ಜುನ. ಪರಮಾತ್ಮ, ನಿನ್ನ ಈ ನುಡಿಗಳಿಂದ ನಾನು ಕೃತಾರ್ಥನಾಗಿದ್ದು. ನನ್ನ ಮೋಹ ನಾಶವಾಯಿತು, ನನ್ನ ಹೃದಯದ ಅಂಧಕಾರವು ಹರಿಯಿತು. ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುವ ವಾಸುದೇವ. ತಥಾಸ್ತು ಪಾರ್ಥ. ಎಂತಹ ಭಯಂಕರವಾದ ರೂಪವಿದು! ಮಾನವ ಈ ನೇತ್ರಗಳಿಂದ ಇದನ್ನು ನೋಡಲಾರನು ಪ್ರಭು. ಕೈಕಾಲುಗಳು ನಡುಗುತ್ತಿರುವವು. ನಿನ್ನ ಗಂಭೀರ ರೂಪವನ್ನು ತೋರಿಸು ವಾಸುದೇವ. ಭಯವಿದೇಕೆ ಪಾರ್ಥ? ಭಯವಿದೇಕೆ ಪಾರ್ಥ? ನಿನಗನುಮಾನವೇ ಭಯವಿದೇಕೆ ಪಾರ್ಥ?
ಬಿಡು ಪ್ರಾಣಸಕ. ಆಗಲಿ ಪರಮಾತ್ಮ. ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವೂ ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಾಪೃಷ್ಟವಾಗದಂತೆ ನೋಡಿಕೊಂಡು ನಿನ್ನನ್ನು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು ಅರ್ಜುನ. ಆಗಲಿ ಪರಮಾತ್ಮ. ಕಾರಣವಾದರೂ ಏನು? ಏನೇ ಪರಿವರ್ತನೆ, ಏನೇ ಪರಿವರ್ತನೆ. ಆನಂದ
ಯುದ್ಧದ ಭಯದಿಂದ ಓಡಿ ಹೋಗುತ್ತಿರುವೆಯಾ? ಇಲ್ಲ. ನೀನೇ ಋಷಿನಾನಿ. ನನ್ನ ವಿಚಾರವನ್ನು ನಂತರ ತಿಳಿಸುವೆನು. ನೀನಿನ್ನು ಹೊರಡು. ಕ್ಷೇತ್ರದ ಯುದ್ಧವು ಪ್ರಾರಂಭವಾಗುತ್ತಿರುವುದು. ಮನವಿದೆ ಭೀಷ್ಮನು ಪ್ರಳಯಂತಕನು. ನಮ್ಮ ಸೈನಿಕರೆಲ್ಲ ದಿಕ್ಕು ದಿಕ್ಕಿಗೆ ಚದರಿ ಓಡಿ ಹೋಗುತ್ತಿರುವರು. ಇನ್ನು ಸಮಯವಿಲ್ಲ ಅರ್ಜುನ. ಅಸ್ತ್ರವನ್ನು ಕೊಡು, ಆ ಭೀಷ್ಮನನ್ನು ವಧಿಸುವನಾಗು. ಕಾಣೆ ರಣದೊಳಗೆ, ಕಾಣೆ ರಣದೊಳಗೆ ಬಲ್ಲವರ, ಕಾಣೆ ರಣದೊಳಗೆ ಸೈನ್ಯವನ್ನೆಲ್ಲ ದಂತ ಮಾಡುತ್ತ, ಸೈನ್ಯವನ್ನೆಲ್ಲ ದಂತ ಮಾಡುತ್ತ ತಿಳಿದು ಬಲ್ಲುವೆ ಎದುರು ಬರುವರ, ತಿಳಿದು ಬಲ್ಲುವೆ ಎದುರು ಬರುವರ. ಕಾಣೆ ರಣದೊಳಗೆ ಭೀಷ್ಮನು ಎದುರಿಲ್ಲ ಬಲ್ಲವರ. ಎಲ್ಲರೂ ಏಡಿಗಳು. ಈ ಭೀಷ್ಮನ ಸಮ್ಮುಖದಲ್ಲಿ ಈ ದೃಢ ಹಸ್ತದಿಂದ ಬೆಲ್ಲನ್ನು ಹಿಡಿಯಬಲ್ಲವರು ಯಾರೂ ಇಲ್ಲ. ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ಎಲ್ಲೆಲ್ಲೂ ಹುಡುಕಿದರು. ಈ ದೃಢ ಹಸ್ತದಿಂದ ಭೀಷ್ಮನನ್ನು ವಧಿಸುವ ವೀರನು ಒಬ್ಬನಾದರೂ ಇಲ್ಲವಲ್ಲ. ಇದೇನು ಭರತ ವರ್ಷವೂ ನಿರ್ಭವವಾಯಿತೆ. ಇದೇನು ಭರತ ವರ್ಷವೂ ನಿರ್ವಾಹವಾಯಿತೆ. ಇದೆಂತ ಮಹಾಮಹಿಮನ ದೃಶ್ಯವಿದು. ನರನಾರಾಯಣರು ಒಂದೇ ರಥದಲ್ಲಿ ಈ ಸ್ತ್ರೀರ ಜಗದೃಢಕ್ಕೆ ಬರುತ್ತಿರುವರು. ಧನುಜಯ, ಈ ಯುದ್ಧದಲ್ಲಿ ನನಗೆ ಜಯವಿಲ್ಲ, ನಿನಗೆ ಜಯ. ತಾತ, ಈ ಬಾಲಕನನ್ನ ಮನ್ನಿಸು. ಯುದ್ಧ ಕಾತುರನಾದ ನಿನ್ನ ಸಮ್ಮುಖದಲ್ಲಿ ಇದೆಂತಹ ಉಪಚಾರ? ಮಾತಿನಿಂದ ಪ್ರಯೋಜನವಿಲ್ಲ. ದೃಢ ಹಸ್ತನಾಗಿ ಈ ಹಬ್ಬನ್ನು ಬಿಡು. ಈ ಭೀಷ್ಮನ ಅಭಿಮತವನ್ನು ವ್ಯರ್ಥ ಮಾಡು. ನನ್ನ ದೇಹವು ಜರ್ಜರಿತವಾಗುತ್ತಿರುವುದು. ಅರ್ಜುನ, ನೀನೆಂತ ಹಳುಪುರುಷ. ಹೋಗು, ನಿನ್ನ ಸಾಯವು ನನಗೆ ಬೇಡ. ಇಂದು ಈ ಕೃಷ್ಣನ ಪ್ರಸಕ್ತ ಶಕ್ತಿಯು ಜಾಗೃತವಾಗಿ ಈ ಕುರುಕ್ಷೇತ್ರದಲ್ಲಂದು ನಮ್ಮ ಪ್ರಳಯವನ್ನೇ ಸೃಷ್ಟಿಸುವುದು. ಭೀಷ್ಮ ಮರಣಕ್ಕೆ ಸಿದ್ಧನಾಗ. ಶಾಂತನಾಗು ಪರಮಾತ್ಮ. ಈ ಯುದ್ಧದಲ್ಲಿ ಅಸ್ತ್ರಾಧಾರಣ ಮಾಡುವುದಿಲ್ಲ ಎಂಬ ನಿಮ್ಮ ಶಪಥವನ್ನು ಮರೆಯಬೇಡಿ. ಭೀಷ್ಮನೇ, ಯುದ್ಧ ಮಾಡುವ ಸಪ್ತವನ್ನು ನಾನು ಮರೆತಿಲ್ಲ.
ಆಹಾ, ಈ ಭೀಷ್ಮನ ನೋಡಿದ್ರೆ ಮನಸ್ಸಿಗೆ ಏನೋ ಒಂದು ರೀತಿ ರೋಮಾಂಚನವಾಗುತ್ತಿದೆಯಲ್ಲ. ಇವನನ್ನೇ ಪ್ರೀತಿಸುವಂತೆ ಬಸವಾಗುತ್ತಿರುವುದಲ್ಲ. ಛೀ, ಹಾಳ ಮನಸ್ಸೆ. ಏ ಭೀಷ್ಮನೇ, ನಿಲ್ಲು ಯುದ್ಧಕ್ಕೆ. ಯಾರದು ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುವುದಿಲ್ಲ. ನನ್ನ ಹೃದಯವು ಕಂಪಿಸುತ್ತಿದೆಯಲ್ಲ. ಅಂಬೆ ಅಂಬೆ, ಇದೇನು ನಿನ್ನ ವೇಷವು ಇಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಭೀಷ್ಮನನ್ನು ವ್ಯಧಿಸುವ ವಿಚ್ಚೆ. ದೇವವ್ರತ, ಇದು ನಿನ್ನ ಮರಣವಲ್ಲ. ಈ ನಿನ್ನನ್ನು ಒದಿಸಿ ನಾನು ಸಾಯಿನು. ಇಷ್ಟೊಂದು ವಂಚನೆಯ ವಾಸುದೇವ. ಈ ಭೀಷ್ಮನ ಬಾಣಗಳಿಗೆ ಬೆದರಿ ಶಿಖಂಡಿಯನ್ನೊಡನೆ ಶರಣಲ್ಲಿ ಹೋದೆಯ. ಸಾರಥಿ, ಈ ರಥವನ್ನು ಹಿಂದಿರಿಸು. ಈ ನಾರಿಯ ಜೊತೆ ಯುದ್ಧ ಮಾಡುವುದಕ್ಕಿಂತ ಹಿಂದಿರುಗಿ ಹೋಗುವುದೇ ಮೇಲು. ಶಿಖಂಡಿ, ಹೆದರಬೇಡ ಅರ್ಜುನ. ನಿನ್ನ ಬತ್ತಲಕ್ಕಿಂತ ಒಂದು ಅಮ್ಮನ್ನು ತೆಗೆದುಕೊಡು. ಶಿಖಂಡಿ, ಈ ಮಂತ್ರಪೂರಿತವಾದ ಮಾ ಅಸ್ತ್ರವನ್ನು ತೊಡು. ಭೀಷ್ಮನನ್ನು ವಧಿಸುವ ನಾನು. ಅರ್ಜುನ, ಅದು ಅರ್ಥ ನೋಡು. ಭೀಷ್ಮನ ಹತನಾಗಿ ಭೂಮಿಗೆ ಉರುಳುತ್ತಿರುವನು. ನೀನು ಬಾಣವನ್ನು ನೋಡಿ ಆ ವೀರ ಶಿಖಮಣಿಗೆ ಭೂಷಿತವಾದ ಅಂಬುಗಳಿಂದ ಮಂಚವನ್ನು ನಿರ್ಮಿಸು. ಆಗಲಿ ಪರಮಾತ್ಮ. ಪೂಜ್ಯ ಪಿತಾ ಕ್ಷಮಿಸು ತಾತ. ಈ ಮಹಾಪಾಪದ ಭಾರದಿಂದ ನಮ್ಮನ್ನು ಉದ್ಧಾರ ಮಾಡು ತಾತ. ನಿಮ್ಮ ಪ್ರಾಣದ ವಾಯು ಹಾರಿ ಹೋಗಲಿಲ್ಲವೆಂಬುದೇ ನನ್ನ ಏಕಮಾತ್ರ ಚಿಂತೆ. ಅರ್ಜುನ, ನಾನು ಅಪೇಕ್ಷಿಸಿದ್ದು ಇಂಥ ಮರಣವನ್ನೇ ನೀ ನನಗೆ ಕೊಟ್ಟೆ. ಈ ಭೀಷ್ಮನ ಆತ್ಮವು ಶಾಂತವಾಯಿತು. 10 ದಿನದ ಘೋರ ಯುದ್ಧದ ತರವಾಗಿ ಭೀಷ್ಮನು ರಕ್ಷಿತನಾದ. ತಮ್ಮ ಹುಲಿಗೆ ಸೂರ್ಯನು ನಿಜವಾದಂತೆ ಭಾವಿಸಿದನು. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಶೆಯು ಭಂಗವಾಯಿತು. ಬಿಡು ಬಿಡು ಅಗ್ರಜ ಬಿಡು ಬಿಡು ಅಗ್ರಜ
ಸದಾಕಾತ ಸರಗೆಲೆಯನ್ನು ತೀರಿ ಅಗ್ರಜ ಸದಾಕಾತ ಸರಗೆಲೆಯನ್ನು ತೀರಿ ಅಂತಕಸುತನ ಸ್ವಂತ ಮಾಡುವೆ ಅಗ್ರಜ ಅಂತಕಸುತನ ಸ್ವಂತ ಮಾಡುವೆ ಬಿಡು ಬಿಡು ಹರ್ಷದ ಮನದಿಂದ ಗೌರವ ಎದೆಬಡವೆ ಅಗ್ರಜ ಚಕ್ರವ್ಯೂಹದ ಮಹಾದ್ವಾರದಲ್ಲಿ ಸೋತ ಮಹಾದ್ರೋಣನೇ ಇಂದು ಧನುರ್ಧಾರಿಯಾಗಿ ನಿಂತಿರೋನು. ಅವನನ್ನು ಜಯಿಸಿ ಚಕ್ರವ್ಯೂಹವನ್ನು ಬೆಳೆಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಸೋದರ ಅಗ್ರಜ ಇಷ್ಟ ಅರ್ಜುನರು ಇದ್ದಿದ್ದರೆ ಚೆನ್ನಾಗಿರುತ್ತದೆ. ಅರ್ಜುನನು ಚಕ್ರವ್ಯೂಹವನ್ನು ಬೇಯಿಸುವ ಶಕ್ತಿಯು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಸಮಸಪ್ತಕರೊಡನೆ ಬೇರೊಂದು ಪಾರ್ಶ್ವದಲ್ಲಿ ಕಾಲಾಡುತ್ತಿರುವರು. ಅವರು ಬೇಗನೆ ಹಿಂದಿರುಗುವ ಸಂಭವವಿಲ್ಲ ಗಜ. ಹಾ ಹಾ ಶಿವ ಶಿವ. ಶಿವ ಶಿವ, ಮುಂದೇನು ಗತಿ? ನಾವು ಯುದ್ಧಕ್ಕೆ ಹೋಗದಿದ್ದರೆ ಛತ್ರಿ ಎಂಬ ಪಂಥಕ್ಕೆ ಲೋಪ ಬರುವುದು. ಮುಂದೇನು ಮಾಡುವುದು? ಎಂತ ಸದ್ಯವೂ ಒದಗಿತ್ತು. ಇದೇಕೆ ಚಿಂತಿಸುತ್ತಿರುವಿರಿ ದೊಡ್ಡಪ್ಪ? ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಕೈಯಲ್ಲಿ ಖಡ್ಗವಿರುವಾಗ, ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವ ಅಂತಹ ಆಪತ್ತೇನು ತಿಳಿಸು ದೊಡ್ಡಪ್ಪ. ಹಂಗ ದ್ರೋಣ ಚಕ್ರವ್ಯೂಹವು ಬೇಸಲು ಶಕ್ತಿ ಇಲ್ಲ, ನಮಗಿಲ್ಲ. ಯೋಗದಿಂದ ರಚಿತವಾದ ದೇವರ ಪರಂಪರೆಯಿಂದ ಬಾಣ ಪರಂಪರೆಯಿಂದ ನಾಶವಾಗುತ್ತಿರುವುದು. ದೊಡ್ಡಪ್ಪ, ಇದಕ್ಕೋಸ್ಕರ ಎಷ್ಟೊಂದು ಚಿಂತೆಯೇ? ನಾನು ಆ ಚಕ್ರವ್ಯೂಹವನ್ನು ಭೇದಿಸುವ
ನಿಮ್ಮಲ್ಲಿ ಅನುಮತಿಯನ್ನು ಕೇಳಲು ಬಂದಿರುವೆನು. ಬಾಬು ಅಭಿಮನ್ಯು ಬಾಬು, ನೀನು ನಮ್ಮ ವಂಶದ ಗೌರವ ಸ್ವರೂಪನ ನೀನು. ಕುಮಾರ, ನಿನ್ನ ಉತ್ಸವವನ್ನು ನಾನು ಅಭಿನಂದಿಸುವೆನು. ಈ ಕೆಲಸವು ನಿನ್ನಿಂದ ಆಗತಕ್ಕದಲ್ಲ. ನಾವೆಲ್ಲರೂ ಜೀವಿಸಿ ಈ ಕೆಲಸಕ್ಕೆ ನಿನ್ನನ್ನು ಕಳಿಸಿದರೆ ಲೋಕಕ್ಕೆ ವಿಮತೆ ಎನ್ನಿಸುವುದಿಲ್ಲವೇ ಕುಮಾರ? ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿಮ್ಮ ಕಣ್ಣ ಮುಂದಿರುವ ಈ ಪಾರ್ಥಿವ್ಯತನೆಯನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ ದೊಡ್ಡಪ್ಪ, ಚಿಕ್ಕದಲ್ಲ. ಮರಣಕ್ಕೆ ಅಂಜಿ ಶತ್ರು ಸಂಹಾರಕ್ಕೆ ಎದುರುವುದೇ? ನಾನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಚಕ್ರವ್ಯೂಹವನ್ನು ಬೇರಿಸುವ ಉಪಾಯವನ್ನು ಅರಿತಿರುವೆನು. ಈಗ ಅದಕ್ಕೆ ಸುಸಮಯ ಒದಗಿ ಬಂದಿದೆ. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ. ನನಗೆ ಅನುಮತಿಯನ್ನು ಕೊಡಿ, ಆಗ ನಿಮಗೆ ತಿಳಿಯುವುದು ಈ ಅಭಿಮನ್ಯುವಿನ ಪರಾಕ್ರಮ. ಅಗ್ರಜ, ಅಭಿಮನ್ಯನ ಮಾತನ್ನು ನಿರಾಕರಿಸಬೇಡ. ಈ ವೀರ ಬಾಲಕನು ಚಕ್ರವ್ಯೂಹವನ್ನು ಬೇಯಿಸಿದೊಡನೆ ನಾವೆಲ್ಲರೂ ನುಗ್ಗಿ ಆ ಹದವರನನ್ನು ಚಿಂದಿ ಚಿಂದಿ ಮಾಡಿಬಿಡುವೆವು. ಕುಮಾರ, ಭೀಮಸೇನ, ಅಣ್ಣ, ಈ ಪ್ರಿಯ ಬಾಲಕನನ್ನು ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನನ್ನು ನಿನ್ನ ಕೈಯಲ್ಲಿ ಇಟ್ಟಿರುವೆನು. ಯುದ್ಧರಂಗದಲ್ಲಿ ಒಂದು ಕ್ಷಣವು ಇವರನ್ನು ಬಿಟ್ಟೇನಾಗಲಿ. ಧನಂಜಯನ ಪ್ರಾಣ ಪದಕವು ಹಚ್ಚೆಳೆಯಿದೆ, ಪುನಃ ಅವನನ್ನು ಸೇರಲಿ. ಕುಮಾರ, ನಿನ್ನ ಪಾಲಿಗೆ ಈ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವಾಗಲಿ. ಹೋಗಿ ಬಾ ಕುಮಾರ. ದೊಡ್ಡಪ್ಪ, ನಿಮ್ಮ ಆಶೀರ್ವಾದವು ಸರ್ವತಾ ನನ್ನನ್ನು ರಕ್ಷಿಸಲಿ. ನಾನಿನ್ನು ಹೋಗಿ ಬರುವೆನು.